ಇವರೆಲ್ಲ ಕೂಡ ಮೇಡಮ್ ನೋಡಿ 4 ಜನ ಇವ್ರ ಸ್ಟೇಷನಲ್ಲಿ ಹೆಣ್ಣು ಇದು ಮಹಿಳಾ ಪೊಲೀಸ್ ಇರೋದಿಲ್ಲ, ಅವರೇ ಜೆಂಟ್ಸು ಪೊಲೀಸವರು ಫೋನ್ ಮಾಡಿ 4 ಜನ ಬೇಕು ಅಂತ ಮಹಿಳಾ ಸ್ಟೇಷನ್ಗೆ ಕಾಲ್ ಮಾಡಿ ಕರ್ಸ್ಕೋತಾರೆ. ಒಟ್ಟು 9 ಜನ ಹೋಗ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಹಿಳಾ ಪೊಲೀಸರಿಗೆ ಕಚ್ಚಿ 5 ಜನಕ್ಕೆ ಗಾಯ ಮಾಡಿದಂತೆ. ಒಂದು ಮಹಿಳೆ 9 ಜನ 5 ಜನ ಗಂಡು ಪೊಲೀಸ್ ಇದ್ದಾರೆ, ಮತ್ತು ಮಹಿಳೆಯರು 4 ಜನ ಪೊಲೀಸ್ ಇದ್ದಾರೆ. ಕಂಟ್ರೋಲ್ 9 ಜನ ಇವ್ರನ್ನ ಕಂಟ್ರೋಲ್ ತಗೊಳಕ್ಕಾಗಿಲ್ವಾ ಅಂತಕ್ಕಂಥದ್ದು. ಎರಡನೇದು ಅಲ್ಲಿರ್ತಕ್ಕಂಥ ವಿಡಿಯೋ ಈಗೇನು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ, ಇದು ಯಾವ ಪೊಲೀಸ್ ಅವರು ಇನ್ನೊಬ್ರು ತೆಗೆದಿಲ್ಲ, ಸಾರ್ವಜನಿಕರು ತೆಗೆದಿರ್ತಕ್ಕಂಥದ್ದು. ಅಲ್ಲಿ ನಡೆದಿರ್ತಕ್ಕಂಥ ವಿಚಾರ ಯಾರು ಮೊದಲೇ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ತೆಗಿತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು. ಮತ್ತೊಂದು ಮೇಡಮ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಯಾವೊಂದು ಸುಜಾತ ಹಂಡಿಯವರಿದ್ದಾರೆ, ಈ ಸುವರ್ಣ ಅವ್ರಿಗೂ ಕೂಡ ಸಾಕಷ್ಟು ಮೊದಲಿಂದ ಕೂಡ ಸ್ನೇಹ ಇತ್ತು. ಮತ್ತು ಇವರು ಕೆಲವು ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇವರು ಗಾಂಜಾ ಹೊಡಿತಾರೆ ಹಾಗೆ ಹೀಗೆ ಅಂಥೇಳಿ. ಹಾಗಾದರೆ ಮೇಡಮ್, ತಾವು ಒಂದು ಪಾಲಿಕೆ ಸದಸ್ಯರಾಗಿ ನಿಮ್ಮ ಒಂದು ವಾರ್ಡಲ್ಲಿ ಗಾಂಜಾ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ರು ಕೂಡ ತಾವು ಪ್ರಜಾಪ್ರತಿನಿಧಿಯಾಗಿ ಏನು ಮಾಡ್ತಾ ಇದ್ದೀರಾ, ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ, ನೀವೆಲ್ಲ ಕೂಡ ಯಾವ ರೀತಿ ಜವಾಬ್ದಾರಿತ್ವ ವರ್ತಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ನಿಮ್ಮ ಮೇಲೆ ನಾನು ಕೇಳಬೇಕಾಗಿರ್ತಕ್ಕಂಥದ್ದು. ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ನೀವು ಹೇಳಿರ್ತಕ್ಕಂಥ ಒಂದು ಕೇಸ್ ಆಗೋದಕ್ಕಿಂತ ಮೊದಲು 3ನೇವ್ರ ವಿಚಾರಕ್ಕೆ ನೀವು ಯಾಕೆ ಹೋದ್ರಿ ಅಂತಕ್ಕಂಥದ್ದು ನಾನು ಇಂಪಾರ್ಟೆಂಟ್ ಕೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ, ನಿಮ್ಮ ಹತ್ರಕ್ಕೆ ಅವ್ರು ಯಾಕೆ ಬಂದರು ಅಂತಂದರೆ, ನಿಮಗೂ ಅವ್ರಿಗೂ ವಿರೋಧ ಇತ್ತು. ಆ ವಿರೋಧದ ಮಧ್ಯೆ ನಿಮ್ಮನ್ನು ಕರ್ಕೊಂಬಂದು ಮಧ್ಯದಲ್ಲಿ ಮಧ್ಯಸ್ಥಿಕೆ ಮಾಡಿ ನೀವು ರೆಕಮೆಂಡ್ ಮಾಡಿದ್ದಕ್ಕೇ ಪೊಲೀಸ್ ಸ್ಟೇಷನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಮುಂದಾಗಿರ್ತಕ್ಕಂಥದ್ದು ಒಂದಾಗುತ್ತೆ ಮೇಡಮ್. ಆಮೇಲೆ ಇಷ್ಟು ದೊಡ್ಡ ವಿಚಾರ ನಡೀತಾ ಇದ್ರು, ರಾಜ್ಯ ಮಹಿಳಾ ಆಯೋಗ ಇವತ್ತಿನವರೆಗೂ ಕೂಡ ನಿನ್ನೆ ತನಕ ಕೂಡ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಒಂದು ಗಂಭೀರವಾದಂಥ ಒಂದು ತೀರ್ಮಾನ ತಗೊಂಡಿರಲಿಲ್ಲ. ಯಾಕೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಈ ವಿಚಾರ ಇಷ್ಟು ಮೇಲಿಗೆ ಬಂದ ನಂತರ ಇವಾಗ ರಾಜ್ಯ ಮಹಿಳಾ ಆಯೋಗ ಒಂದು ಸುಮೋಟೋ ಕೇಸ್ ದಾಖಲು ಮಾಡ್ಕೋಬೇಕಾಗಿತ್ತು. ಯಾಕೆ ಇದುವರೆಗೂ ದಾಖಲು ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ಮಹಿಳಾ ಆಯೋಗಕ್ಕೆ ಯಾಕೆ ಅನ್ನೋದು ಪ್ರಶ್ನೆ. ಹೌದು ಮೇಡಮ್. ಆಮೇಲೆ ಅಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಬಹಳ ಮುಂಜಾಗ್ರತೆ ವಹಿಸ್ತೀರಿ, ಬೇರೆ ವಿಚಾರದಲ್ಲಿ ಮುಂಜಾಗ್ರತೆ ವಹಿಸ್ತೀರಿ. ಒಬ್ಬ ಹೆಣ್ಣು ಮಗಳನ್ನ ನಡು ರೋಡ್ನಲ್ಲಿ ಅವಳು ಏನೇ ತಪ್ಪು ಮಾಡಿರ್ಲಿ, ಎಂಥದ್ದೇ ಆಗಿರ್ಲಿ, ಆ ಆರೋಪಿಯನ್ನ ನಡೆಸ್ಕೊಳ್ಳುವ ರೀತಿ ಅದ. ಆಮೇಲೆ ಕೆಲವೊಬ್ರು ಹೇಳ್ತಾ ಇದ್ರು, ಅಯ್ಯೋ ಆಕೆ ಹೆಣ್ಣು ರೂಪದ ರಾಕ್ಷಸಿ, ಅವಳನ್ನ ಕಂಟ್ರೋಲ್ಗೆ ತಗೊಳಕ್ಕಾಗಲ್ಲ, 7-8 ಜನ ಬೇಕು ಅವಳನ್ನ ಬಗ್ಸಕ್ಕೆ, ಪರ್ಚು ಬಿಡ್ತಾಳೆ, ಅರ್ಚು ಬಿಡ್ತಾಳೆ, ಕಚ್ಚು ಬಿಡ್ತಾಳೆ ಅಂತ ಏನೇನೇನೋ ಆರೋಪ ಎಲ್ಲವೂ ಇರಲಿ. ಪೊಲೀಸರು ಸುಳ್ಳು ಹೇಳ್ತಾ ಇದಾರೆ ಅಂತಲ್ಲ ಒಪ್ಕೊಳ್ಳೋಣ, ಪೊಲೀಸರು ಗಾಯಗಳನ್ನು ಕೂಡ ತೋರಿಸ್ತಾ ಇದ್ರು ಸೊಂಟದಲ್ಲಿ, ಹೊಟ್ಟೆ ಭಾಗದಲ್ಲಿ. ಬಟ್ ಸ್ಟಿಲ್ ನಮ್ಮ ರಾಜ್ಯದ ಪೊಲೀಸರು ಇಂತಹ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡಕ್ ಆಗ್ದಲೇ ಇರುವಷ್ಟು ಅಸಹಾಯಕರ ಅನ್ನೋದು ನನ್ನ ಪ್ರಶ್ನೆ. ಮತ್ತೆ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಇದಾರಲ್ಲ ಮೇಡಮ್, ಯಾರು ಸನ್ಮಾನ್ಯ ಕರಪ್ಪ ಸುವರ್ಣ ಅವರೇ, ನಿಮ್ ಭಾಗದಲ್ಲಿ ಮಹಿಳಾ ಪೊಲೀಸರು ಅಥವಾ ನಿಮ್ ಪೊಲೀಸ್ ಸ್ಟೇಷನ್ ಅಷ್ಟೊಂದು ಅಸಹಾಯಕರ, ಒಬ್ಬ ಮಹಿಳಾ ಆರೋಪಿಯನ್ನ ಕಂಟ್ರೋಲಿಗೆ ತಗೊಳಕ್ ಆಗ್ದಲೇ ಇರುವಷ್ಟು ಶಕ್ತಿಹೀನರ? ಇಲ್ಲ, ಗಾಂಜಾ ಹೊಡಿತಾ ಇರ್ತದೆ ನೀವೇ ಹೇಳ್ತಿದ್ದೀರಾ. ಹಾಗಾದ್ರೆ ನಿಮ್ಮ ವಾರ್ಡಲ್ಲಿ ಗಾಂಜಾ ಹೊಡಿತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಪೊಲೀಸರಿಗೆ ಯಾಕೆ ತಿಳಿಸಿಲ್ಲ? ನೀವು ಈ ಪರಿಸ್ಥಿತಿ ತಂದ್ಕೊಂಡಿದ್ದೀರಾ ಅಂತಂದ್ರೆ ನೀವೊಂದು ಸಮಾಜದಲ್ಲಿ ಉನ್ನತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ನಾವು ಹೇಳಿದೀವಿ, ಈ ತರ ನಮ್ಮ ಏರಿಯಾದಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ಗಾಂಜಾ ಸೇರಿಯವ್ರದ್ದು ಜಾಸ್ತಿ ಆಗಿದ್ದಾರೆ, ನೀವು ದಯಮಾಡಿ ಇದನ್ನ ಕಂಟ್ರೋಲ್ ಮಾಡೋದು ಅಂದಾಗ ಬಹಳ ಸತಿ ಇಲ್ಲಿ ರೇಡ್ ಹಾಕಿ ಬಹಳ ಮಂದಿ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲ ಬಹಳ ಮಂದಿ ಹೇಳಿದ್ದಾರೆ, ಈ ತರ ಮಾಡ್ಬೇಡ್ರಿ ನೀವು ಅಂತ ಬಹಳ ಸತಿ ಹೇಳಿದ್ದಾರೆ. ಮಾಡಿದ್ರ ಮೇಡಮ್, ಯುವ ಜನತೆಗೆ ತೊಂದರೆ ಆಗುವಂತದ್ದು ಗಾಂಜಾ ಬಗ್ಗೆ ನೀವೇನ ಕಂಪ್ಲೇಂಟ್ ಮಾಡಿದೀರಾ? ಕಂಪ್ಲೇಂಟ್ ಏನಾದ್ರೂ ಇದೆಯಾ ನಿಮ್ಮ ಹತ್ರ? ನಿಮ್ಮದೇ ವಾರ್ಡಲ್ಲಿ ಆಗಿರೋದು ನೀವೇ ಹೇಳ್ತಾ ಇದೀರಾ ಓಪನ್ ಆಗಿ ಈಗ ಪಬ್ಲಿಕ್ ಅಲ್ಲಿ ಗಾಂಜಾ ಇದೆ ಅಂತ. ಕಾಂತಿ ಶೆಟ್ಟಿ ಅವ್ರು ಏನ್ ಕೇಳ್ತಾ ಇದಾರೆ ಗೊತ್ತಾ ಸುವರ್ಣ ಅವರೇ, ನೀವೇ ಹೇಳಿದ್ರಲ್ಲ ನಿಮ್ಮ ಪಾಲಿಕೆಯಲ್ಲಿ ಗಾಂಜಾ ಸ್ವಲ್ಪ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇದೆ ಅಂತ. ಒಬ್ಬ ಪಾಲಿಕೆಯ ಕಾರ್ಪೊರೇಟರ್ ಆಗಿ ಎಷ್ಟು ಕೇಸ್ಗಳನ್ನು ಕೊಟ್ಟಿದ್ದೀರಿ ನಿಮ್ಮ ಲಿಮಿಟ್ಸ್ ನ ಸ್ಟೇಷನ್ಗೆ? ಕೊಟ್ಟಿದ್ದೀರಾ? ಯುವ ಜನತೆ ಹಾಳಾದ್ರೆ ಒಂದ್ ಸೆಕೆಂಡ್ ಡಿಸ್ಟರ್ಬ್ ಆಗ್ಬಿಡ್ತಾರೆ, ಅವರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಸುವರ್ಣ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹೇಳ್ರಿ ಮೇಡಮ್. ಈಗ ನೀವ್ ಹೇಳಿದ್ರಲ್ಲ ಗಾಂಜಾ ಸ್ವಲ್ಪ ಈ ಭಾಗದಲ್ಲಿ ಹೆಚ್ಚಾಗಿದೆ ಅಂತ. ಇವ್ರ ಪ್ರಶ್ನೆ ಏನ್ ಗೊತ್ತಾ, ಗಾಂಜಾ ಹೆಚ್ಚಾಗಿದೆ ಅಂದಾಗ ಆ ಪಾಲಿಕೆ ಒಬ್ಬ ಕಾರ್ಪೊರೇಟರ್ ಆಗಿ ಇಲ್ಲಿ ತನಕ ಅದನ್ನ ಕಂಟ್ರೋಲ್ ತಗೊಳ್ಳೋ ಕೆಲಸ ನಿಮ್ಮಿಂದ ಎಷ್ಟಾಯ್ತು? ಎಷ್ಟು ಸಲ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಕೊಡ್ಬೋದಾ ಏನಾದ್ರು ಡೀಟೇಲ್ಸ್? ಮೇಡಮ್ ಈಗ ಆಲ್ರೆಡಿ ಬೇಕಂದ್ರೆ ನಾನೀಗ ಒಂದು ವಿಡಿಯೋ ಕಳಿಸ್ತೀನಿ. ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿ, ಅಲ್ಲಿ ಆಲ್ರೆಡಿ ಇವ್ರ ಮೇಲೆ ಗಾಂಜಾ
ಕೇಸ್ ಮೇಲೆ ಅರೆಸ್ಟ್ ನಾನು ಅದನ್ನ ಇಲ್ಲ, ಹೇಳ್ತಾ ಇಲ್ಲ. ಜನಪ್ರತಿನಿಧಿಯಾಗಿ ನೀವು ಹೇಳಿ. ನಿಮಗೆ ಅರ್ಥ ಆಗ್ತಿಲ್ಲ. ಸರ್, ನಾನು ನೋಡಿ, ಕೇಳ್ತಾ ನೋಡಿ, ಇರೋದು, ನೀವಿಬ್ರು ನೀವು ನೋಡಿ. ಜವಾಬ್ದಾರಿಯುತ ಕಾಂತಿ ಒಂದು ಶೆಟ್ಟಿ ಅವರೇ, ಒಂದು ಜನಪ್ರತಿನಿಧಿಯಾಗಿ ಕಾಂತಿ ನಿಮ್ಮ ಶೆಟ್ಟಿ ಅವರೇ, ಏರಿಯಾದಲ್ಲಿ ಇಲ್ಲಿ ಗಾಂಜಾ ಕೇಳಿ. ಸೇರ್ತಾ ಇರೋದ್ರೆ ಕಾಂತಿ ನೀವು ಶೆಟ್ಟಿ ಎಷ್ಟು ಅವರೇ, complaint ಕಾಂತಿ ಮಾಡಿದ್ದೀರಾ? ಶೆಟ್ಟಿ ಅವರೇ. ಇದನ್ನ ನಿಲ್ಲಿಸುವ ಪ್ರಯತ್ನ ನೀವು ಕಾಂತಿ ಮಾಡಿದ್ದೀರಾ? ಶೆಟ್ಟಿ ಅವರೇ, ದಯವಿಟ್ಟು ಈಗ ಏನ್ ಗೊತ್ತಾ, ಅವ್ರು ಡಿಸ್ಟೆನ್ಸ್ ಅಲ್ಲಿ ಇದಾರೆ, ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಪ್ರಶ್ನೆ ನಾನು ಪಾಸ್ ಮಾಡ್ತೀನಿ. ಅವ್ರ ಮೇಲೆ ಎಷ್ಟು ಕೇಸ್ಗಳಿದಾವ್ ಬೇಡ, ಅವ್ರ ಮೇಲೆ ಹನಿ ಟ್ರಾಪ್ ಕೇಸ್ ಇದೆಯಾ, ಡ್ರಗ್ಸ್ ಕೇಸ್ ಇದೆಯಾ, ಗಾಂಜಾ ಕೇಸ್ ಇದೆಯಾ, ಮಾನಹಾನಿ ಕೇಸ್ ಇದೆಯಾ, ಅದು ಬೇಡ ಮೇಡಮ್. ನಿಮ್ಮಲ್ಲಿ ಗಾಂಜಾ ಹೆಚ್ಚಾಗಿದೆ ಅನ್ನೋದಕ್ಕೆ ಅದನ್ನ ಕಂಟ್ರೋಲಿಗೆ ತಗೊಳಕ್ಕೆ ನಿಮ್ಮ ಕೆಲಸ ಏನು? ಅಂಡ್ ನೀವು ಹೋಗಿ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಾರ್ಪೊರೇಟರ್ ಆದಂತಹ ಇಲ್ಲಿ ತನಕ? ಇದು ಪ್ರಶ್ನೆ. ಕೊಟ್ಟಿದ್ದೀವಿ ಮೇಡಮ್, ಎಷ್ಟ್ ಆಲ್ರೆಡಿ ಎಲ್ಲಿ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಿ? ಎಷ್ಟ್ ಸಲ ಕೊಟ್ಟಿದ್ದೀರಿ? ಕೊಟ್ಟಿದ್ದೀವಿ ಏನ್ ಆಕ್ಷನ್ ಮೇಡಮ್. ಆಗಿದೆ? ಮೇಡಮ್ ನೀವು ಬರ್ಕೋರಿ, ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಹಾ. ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಬೇಕಂದ್ರೆ ಈಗ ವಿಡಿಯೋ ಕಳ್ಸಂದ್ರೆ ನಾವು ಇಮಿಡಿಯೇಟ್ ಆಗಿ ವಿಡಿಯೋನು ಯಾರ ವಿರುದ್ಧ? ಸುಜಾತ ಹಂಡಿ ವಿರುದ್ಧನಾ? ಸುಜಾತ ಹಂಡಿ ವಿರುದ್ಧನಾ? ಅವ್ರ ತಮ್ಮ ವಿರುದ್ಧ ಮೇಡಮ್, ಇಬ್ರು ಅವ್ರ ತಮ್ಮ ಏನದಾರಲ್ಲ, ಸೊ ನಿಮ್ಮ ಇದೇನು ಅವ್ರು ತಗೊಂಡು ಬಂದು ಕೇಳಿಲಿ ನಿಮ್ಮ ಲಿಮಿಟ್ಸ್ ಅಲ್ಲಿ ಸುಜಾತ ಹಂಡಿ ಮತ್ತು ಅವ್ರ ಬ್ರದರ್ಸ್ ಮಾತ್ರ ಗಾಂಜಾ ತಗೊಳ್ಳೋದು, ಗಾಂಜಾ ಮರದು, ಇನ್ನೆಲ್ಲ ಕ್ಲೀನ್ ಆಗಿದಾರಾ? ಅದೊಂದು ಮನೆ ಮಾತ್ರನಾ ಗಾಂಜಾ ಆರೋಪದಲ್ಲಿರೋದು? ಮೇಡಮ್ ನಮ್ಗೆ ಗೊತ್ತಿದ್ದು ನಾವ್ ಹೇಳಿದಿರಿ. ಅವ್ರು ಕ್ಲೀನ್ ಅದಾರ ಏನದಾರ ನಮ್ಗೆ ಏನ್ ಗೊತ್ತೈತೆ ಅದನ್ನ ಹೇಳಿದಿರಿ ನಾವು. ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಕ್ಲಿಯರ್ ಆಗಿ ಮತ್ತೊಮ್ಮೆ ಕೇಳ್ತೀನಿ, ನೀವೊಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ನಿಮ್ಮ ವಾರ್ಡ್ ಅಲ್ಲಿ ಗಾಂಜಾ ಇದೆ ಅಂತ ಗೊತ್ತಾದ್ಮೇಲೆ ನೀವು ಅದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಾ? ನೀವೇನ ಕಂಪ್ಲೇಂಟ್ ರೈಸ್ ಮಾಡಿದ್ದು FIR ಕಾಪಿ ಇದೆಯಾ? ನಾವು ಸುಜಾತ ಬಗ್ಗೆ ಮಾತಾಡ್ತಿಲ್ಲ. ಸುಜಾತ ಬಗ್ಗೆ ಒಂದೇ ತಾರೀಕಿಂದ ಇದುವರೆಗೆ ನೀವು 5 ಕಂಪ್ಲೇಂಟ್ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. ಆಯ್ತು. ವೈಶಾಲಿ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಮಹಿಳಾ ಪರ ಹೋರಾಟಗಾರ್ತಿ ಅಂತ ನಾನು ನಿಮ್ಮನ್ನು ಆರಂಭದಲ್ಲಿ ವೆಲ್ಕಮ್ ಮಾಡ್ಕೊಂಡೆ. ಇಂಥ ಇನ್ಸಿಡೆಂಟ್ಗಳು ಬಂದಾಗ ಹೇಗೆ ನೋಡ್ತೀರಿ ನೀವು ಇದನ್ನ? ಮೇಡಮ್, ಇದು ನೀಟಾಗಿ ಜನರಿಗೆ ಕಾಣಿಸ್ತಾ ಇದೆ. ಇದು ಟಾರ್ಗೆಟ್ ಮಾಡಿದಾರ ಆ ಹುಡುಗಿನ ಅಂತ, ಆ ಹುಡುಗಿನ ಟಾರ್ಗೆಟ್ ಅಂತ. ಎಸ್ ಅವ್ರನ್ನ ಟಾರ್ಗೆಟೇ ಮಾಡಿರೋದು ಇವರು. ಈಗ ಯಾರ ಮೇಲಾದ್ರೂ ಒಂದು ಕೇಸ್ ಆದ್ರೆ ಅದು ಅರೆಸ್ಟ್ ಮಾಡೋಕೆ ಇಷ್ಟು ಅಂತ ಟೈಮ್ ಇರುತ್ತೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ಪ್ರೊಸೀಜರ್ ಇರುತ್ತೆ, ಅದ್ರ ಪ್ರಕಾರ ಕರ್ಕೊಂಡು ಬರ್ತಾರೆ. ಈ ಹುಡುಗಿ ಅವ್ರು ಪೊಲೀಸರಿಗೆಲ್ಲ ತರ್ಚಿದ್ದಾರೆ, ಪರ್ಚಿದ್ದಾರೆ, ಕಿರ್ಚಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಎಷ್ಟ್ರ ಮಟ್ಟಿಗೆ ಈ ಹುಡುಗಿನ ಇವ್ರನ್ನ ಇದು ಮಾಡಿರ್ಬೋದು, ಎಷ್ಟ್ರ ಮಟ್ಟಿಗೆ ಎಳ್ಕೊಂಡು ಬಂದಿರ್ಬೋದು. ಆಕೆ ಸ್ಟ್ರಾಟಜಿನೇ ಅದು. Actually ಆಗಿ ಅಲ್ಲಿ ಈ record- ಪೊಲೀಸರು ಆಕೆ ಹತ್ರ ಬರ್ಬೇಕಾದ್ರೆ ಆಕೆ ಎಸ್ಕೇಪ್ ಆಗೋಕೆ ಮಾಡ್ತಾ ಇದ್ದಂತಹ ಕೆಲಸಗಳೇ ಇವು. ಬಟ್ಟೆ ತೆಗೆಯೋದು, ಹರಿಯೋದು, ಪೊಲೀಸರಿಗೆ ಕಚ್ಚೋದು, ಪರ್ಚೋದು, ಇದು ಸ್ಟ್ರಾಟಜಿ ಅವಳದು ಅಂತಾರೆ. ಇಲ್ಲ, ಇಲ್ಲಿ ನೋಡಿ, ಅದು ರೆಕಾರ್ಡ್ ಮಾಡಿರೋದು ನಾನು ನೋಡಿರೋ ಪ್ರಕಾರ, ರೆಕಾರ್ಡ್ ಮಾಡಿರೋದು ಈ ಪೊಲೀಸರು ಯಾವಾಗ ಅವ್ರಿಗೆ ಜಾಸ್ತಿ ಓವರ್ ಆಗಿ ಇದು ಮಾಡಕ್ ಹೋದ್ರು ಅವಾಗ ಅವ್ರ ಕಡೆಯವರೇ ಇದನ್ನ ರೆಕಾರ್ಡ್ ಮಾಡಿ ಹಾಕಿರೋದು. ಅವ್ರ ಕಡೆಯವರೇ ರೆಕಾರ್ಡ್ ಮಾಡಿ ಹಾಕಿರ್ಬೇಕಾದ್ರೆ ಅವರೇ ಈ ಸ್ಟ್ರಾಟಜಿ ಮಾಡ್ಲಿಕ್ಕೆ ಆಗಲ್ಲಲ್ಲ. ಇವ್ರು ತುಂಬಾ ಬಟ್ಟೆ ಇದೆ, ಜೀಪ್ ಒಳಗಡೆ ಆಗಿದೆ ಅಂದ್ರೆ ಪೊಲೀಸರ ಆಮೇಲೆ ಇನ್ನೊಂದು ಒಂದ್ ನಿಮಿಷ ನೀವೇ ಮಾತಾಡಿ. ಇಂಪಾರ್ಟೆಂಟ್ ಮೇಡಮ್ ಅನ್ನೋರು ಒಂದು ಕೇಳಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯದಲ್ಲಿ ಗೊಂದಲ ಆಗಿದೆ. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ವಿಚಾರ. ಏನು ಮತದಾರರ ಪಟ್ಟಿ ಗೊಂದಲ ಆಯಿತು? ನಿಮ್ಮ ವಾರ್ಡಲ್ಲಿ ಅವ್ರು ಏನಾದರೂ ಸಂಘಟನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಏನಾದರೂ ವಿಷಯ ಬಂತ? ಆ ರಾಜಕಾರಣದ ಒಂದು ಹಿನ್ನೆಲೆಯಲ್ಲಿ ನೀವೇನಾದರೂ ಕಂಪ್ಲೇಂಟ್ ಕೊಟ್ರ ಅಂತಕ್ಕಂಥದಕ್ಕೆ ಉತ್ತರ ನೀವೇ ಕೊಡಬೇಕಾಗ್ತದೆ.